ಇಂಜಿನಿಯರಿಂಗ್ ಕಾಲೇಜು ಬಿಟ ಎರಡನೇ ವರ್ಷದ ಇಂಜಿನಿಯರಿಂಗ್ ಪದವಿ ಓದ್ತಾ ಇದ್ದಂಥ ಒಬ್ಬ ವಿದ್ಯಾರ್ಥಿ ಕ್ರಿಕೆಟ್ ಫ್ಯಾನ್ ಅಂತ ಹೇಳಿ ಕೊಹ್ಲಿ ನೋಡೋಕ್ಕೆ ಹೋದಂಥ ಸಂದರ್ಭ ಇಲ್ಲ ಸರ್. ನನಗೆ ಕೊಹ್ಲಿ ಸ್ಟೇಡಿಯಂ ನೋಡೋದು ಈ ಫ್ಯಾನ್ ಯಾರು ಫ್ಯಾನಿಗೆ ಇರಲಿಲ್ಲ. ಕ್ರಿಕೆಟ್ ಸ್ಟೇಡಿಯಂ ನೋಡೋಕ್ಕೆ ಹೋಗಿ ಅವ್ರ ತಂದೆನೂ ಕೂಡ ಆ ಘಟನೆ ಆದಾಗ ಇಲ್ಲಿಂದ ಅವ್ರ ಕೈ ಹೋಗೋಕ್ಕೆ ಆಗಿಲ್ಲ. ಮಲ್ಲೇಶ್ವರದವರೆಗೂ ಹೋಗಿ ಅಲ್ಲಿಂದ ನಡ್ಕೊಂಡು ಹೋಗಿದ್ದಾರೆ. ಅವರು ಈಗ ಹೇಳ್ತಾ ಇರೋದನ್ನು ನೋಡಿದ್ರೆ ಅವ್ರ ಮನೆಯಲ್ಲಿ ನಾಯಿ ಅದು ಕೂಡ 3 ದಿನದಿಂದ ಊಟ ಮಾಡದೆ ಇರ್ತಕ್ಕಂಥದ್ದು. ಯಾಕಂದರೆ ಅಷ್ಟು ಪ್ರೀತಿಯಿಂದ ಸಾಕ್ತಕ್ಕಂಥದ್ದು. ಇಲ್ಲಿರುವಂಥ ಸ್ಟ್ರೀಟ್ ಡಾಗ್ಸ್ಗಳಿಗೆಲ್ಲ ದಿನ ಊಟ ಆಗ್ತಾ ಇದ್ದಂಥ ಊಟ ಒಂಥರ ದಯೆ. ಇಡೀ ಕುಟುಂಬ ನಾನು ಮುನ್ರಾಜು ಅವರು ಇಲ್ಲಿ MLA ಆಗಿದ್ದಾರೆ. ನಾನು ಕೂಡ ಹಿಂದೆ MLA ಆಗಿದ್ದೆ. ಎಂದೂ ಕೂಡ ಅವರಾಯಿತು ಅವ್ರ ಕೆಲಸ ಆಯಿತು. ಅವ್ರ ಫರ್ಮಲ್ಲಿ ಸುಮಾರು 30 ಜನ ಕೆಲಸ ಮಾಡ್ತಾರೆ. ಅವರೇ 30 ಜನಕ್ಕೆ ಅನ್ನ ಕೊಡುವಂಥ ಶಕ್ತಿಯನ್ನು ಭಗವಂತ ಕೊಟ್ಟಿದ್ದಾನೆ. ಸ್ವಂತ ಸಾಮರ್ಥ್ಯದ ಮೇಲೆ ಬೇಲೂರು ಉಗೋಡು ಗ್ರಾಮದಲ್ಲಿ ಹುಟ್ಟಿ ಇಲ್ಲಿ ಉದ್ಯೋಗ ಮಾಡುವಂಥ ಸ್ವಂತ ದುರ್ಮೆಯಿಂದ ಬಂದವರು. ಅವ್ರ ಮಗನ್ನ ಯಾರು ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಅವರು ಇಷ್ಟೇ ಅವ್ರು ಕೇಳ್ತಾ ಇರೋದು. ಈ ಕ್ರಿಕೆಟ್ ಏನು ಸೆಲೆಬ್ರೇಷನ್ ಇತ್ತು ಇನ್ನೊಂದು 2 ದಿನ ಮುಂದೆ ಹಾಕಿದರೆ ಏನು ಅಂತ ಅಲ್ಲ. ಅಥವಾ ಅಲ್ಲಿ ಬಂದೋಬಸ್ತ್ ವ್ಯವಸ್ಥೆ ಇರ್ಬೋದು, ಆ್ಯಂಬುಲೆನ್ಸ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಇವೆಲ್ಲ ಸರಿಯಾಗಿ ಮಾಡಿದರೆ ನನ್ನ ಮಗ ನಮಗೆ ಸಿಗ್ತಾ ಇದ್ದ. ಅದು ಇದು ಅವರ ಒಬ್ಬರದಲ್ಲ, ಇಡೀ ಎಲ್ಲ ಕುಟುಂಬ 11 ಕುಟುಂಬನೂ ಕೂಡ. ನಾನು ಆಸ್ಪತ್ರೆಗೆ ಹೋದಾಗ ನಾನು ಕೂತು ಅವರೇ ಹೇಳ್ತಾ ಇದ್ರು. ಆಸ್ಪತ್ರೆಗೆ ಹೋದಾಗ ಕೂತು ಎಲ್ಲ ಏನು ಹಾಸ್ಪಿಟಲ್ ಡಾಕ್ಟರ್ಸ್ ಇರ್ಬೋದು, ಪೊಲೀಸ್ ಫೋರ್ಸ್ ಇರ್ಬೋದು, ಇದೆಲ್ಲ ಕೂತು ಅಲ್ಲೇ ಸುಮಾರು 1 ಗಂಟೆಗಳ ಕಾಲ ನಾನು ಕೂತಿದ್ದೆ. ಒಂಥರ ಕರುಣೆ ಅಂದರೆ ಇಡೀ ದೇಶ RCB ಇತಿಹಾಸದಲ್ಲೇ ಒಂದು ಕರಾಳ ಅಧ್ಯಾಯ. RCB ಮಾಡುವಂಥದ್ದು ಜನಕ್ಕೆ ಸಂತೋಷ ಕೊಡೋಕ್ಕೋಸ್ಕರ. ಆದರೆ ಈ RCB ಜನರಿಗೆ ನೋವನ್ನು ಕೊಟ್ಟಿದೆ. ಈ RCB ಇಲ್ಲಿ ನಾವು ಯಾವುದು ರಾಜಕಾರಣ ಮಾಡುವಂಥ ಸಂದರ್ಭನೂ ಅಲ್ಲ, ಪ್ರಮೇಯನೂ ಅಲ್ಲ. ನ್ಯಾಯ ಸಿಗಬೇಕಷ್ಟೆ. ಈ ಥರ ಅವರು ನನ್ನ ಹತ್ರ ಮಾತಾಡಿದಾಗ, ಸರ್ ನನ್ನ ಮಗ ಈ ಥರ ಅಲ್ಲ, ಆದರೆ ಮುಂದೆ ಯಾರಿಗೂ ಹಿಂಗೆ ಆಗಬಾರ್ದು ಸರ್, ಯಾರ ಮಕ್ಕಳಿಗೂ ಈ ಥರದ ಒಂದು ಸ್ಥಿತಿ ಮುಟ್ಬಾರ್ದು ಸರ್. ನಾನು ನೋಡಿ ನನ್ನ ಜೀವನನ ಇನ್ನು ನಾನು 40-50 ವರ್ಷ ನಾನು ಹೆಂಗೆ ಸರ್ ಆ ಮಗುನ ಬಿಟ್ಟು ಕಳಿಯೋದು. ನಾನು ದಿನನಿತ್ಯ ಅದೇ ಜ್ಞಾಪಕ ಬರ್ತದೆ ಅಂತ ಹೇಳ್ತಾರೆ. ಇದರಿಂದ ಮುಂದೆ ಯಾರೇ ಇದ್ರೂ ಕೂಡ ಮುಂದೆ ಈ ಥರ ಆತುರವಾಗಿ, ಈಗ ನಿಮಗೂ ಗೊತ್ತಿದೆ, ಪೊಲೀಸ್ ರಿಪೋರ್ಟನ್ನು ಗೊತ್ತಿದೆ, DCP ಲೆಟರ್ ಕೊಟ್ಟಿದ್ದಾರೆ, ಸರ್ಕಾರದ ಅಧಿಕಾರಿಗಳು ಮಾಡಬಾರ್ದು ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ಹೇಳಿದ ಮೇಲೂ ಕೂಡ ಮಾಡಿದ್ರಿಂದ ಅನಾಹುತ ಆಗಿದೆ ಅನ್ನೋದು ಈಗ ಜಗಜ್ಜಾಹಿರಾತಾಗುತ್ತೆ. ನಾವೇನು ಮುಚ್ಚುವ ಪ್ರಶ್ನೆನೇ ಇಲ್ಲ. ಇದು ಏನೋ ಮಾಡಬಾರ್ದು ಅಂತ ಹೇಳಿದ್ರು, ಪೊಲೀಸ್ ರಿಪೋರ್ಟ್ ಕೊಟ್ಟರು, ಮಾಡಿದ್ದಾರೆ, ಅದಕ್ಕೋಸ್ಕರ ಆಗಿದೆ ಅಂತ ಜಗತ್ತಿಗೆ ಗೊತ್ತಾಗ್ಬಿಟ್ಟಿದೆ. ಅಂದರೆ ಓದಂಥ ಜೀವಗಳಿಗೆ ಇವಾಗ ಬರಲ್ಲ. ಆದರೆ ಅವರೆಲ್ಲರ ಆಸೆ ಏನು ಅಂತ ಮುಂದೆ ಈ ಥರ ನಮ್ಮ ಮಕ್ಕಳಿಗಾದಂಗೆ ಬೇರೆಯವ್ರ ಮಕ್ಕಳಿಗಾಗಬಾರ್ದು. ಇದೊಂದು ಪಾಠ ಆಗಲಿ, ಅದು ಇಂದ ಸರಿಯಾದಂಥ ತನಿಖೆ ಆಗಬೇಕು, ನ್ಯಾಯ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಬಂದಿದ್ದಾರೆ. ನಾವು ಕೂಡ 3 ದಿನದಿಂದ ನಾವು ಪ್ರಯತ್ನ ಮಾಡಿದ್ರಿ. ಅವರು ಪಾಪ ಕಷ್ಟದಲ್ಲಿ ಅಲ್ಲೇ ತೋಟದಿಂದ ಆಚೆನೇ ಬರಲಿಲ್ಲ. ಅವರು ಆ ಸಮಾಧಿ ಹತ್ರನೇ ದಿನನಿತ್ಯ ಹೋಗಿ ಸಮಾಧಿ ಹತ್ರನೇ ಇದ್ದರು. ಇವತ್ತು ರಾತ್ರಿ ನಮ್ಮ ಮುನ್ರಾಜು ಹಣ ಬಂದಿದ್ದಾರೆ, ಬರ್ಬೋದು ಬೆಳಗ್ಗೆ ಅಂತ ಹೇಳಿದ್ರು. ನಾನು ಸುರೇಶ್ ಅವ್ರಿಗೆ ಫೋನ್ ಮಾಡಿದೆ, ನಾರಾಯಣ ಸ್ವಾಮಿ ಫೋನ್ ಮಾಡಿ ಹೋಗಿ ಹತ್ರ ನಮ್ಮನೆ ಹತ್ರನೇ ಇದು 2-3 ಕಿಲೋಮೀಟರ್ ದೂರದಲ್ಲಿ ಭೇಟಿ ಮಾಡಿ ಅವ್ರಿಗೆ ಸಾಂತ್ವನ ಹೇಳೋಣ. ಬೇರೆ ಏನು ನಮ್ಮ ಕೈ ನ್ಯಾಯ ಕೊಡ್ಸೋಕ್ಕೆ ನಾವು ಹೋರಾಟ ಮಾಡ್ತೀವಿ. ಆದರೆ ಬೇರೆ ಏನು ಹೋದ ಜೀವವನ್ನು ತರಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಈ ಥರದ ಘಟನೆ ಮುಂದೆ ಆಗಬಾರ್ದು. ಆ ಎಚ್ಚರಿಕೆ ಯಾರೇ ಇದ್ದರೂ ಕೂಡ ಬರಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು, ಸದುದ್ದೇಶ ಇಟ್ಕೊಂಡು ಬಂದಿದ್ದೀವಿ. ದೇವರು ಅವ್ರಿಗೆ ಈ ಥರದ ನೋವನ್ನು ಭರಿಸುವಂಥ ಶಕ್ತಿಯನ್ನು ಅವರು ದೇವರು ಅವ್ರಿಗೆ
ಮಗನ ಕಳ್ಕೊಂಡಿರೋವಂಥದ್ದು ನಮಗೂ ನೋವು ತಂದಿದೆ, ಎಲ್ಲರಿಗೂ ನೋವು ತಂದಿದೆ. ಈ ಥರದ ಘಟನೆ ಆಗಬಾರ್ದು. ಅದಕ್ಕೋಸ್ಕರ ಅವರಿಗೆ ಸಾಂತ್ವನ ಹೇಳೋಕ್ಕೆ